ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. IPL ಇದು ಭಾರತದ ಮಟ್ಟಿಗೆ ಅತಿ ದೊಡ್ಡ ಶೋ ಅಂತಾನೆ ಹೇಳಬಹುದು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ. ಆದ್ರೆ ಈ ಬಾರಿ ಮಾತ್ರ ತೀವ್ರ ಕುಸಿತವನ್ನಗೊಂಡಿದೆ IPL TRP. ಹಾಗಾದ್ರೆ ಅದಕ್ಕೆ ಕಾರಣವಾದ್ರು ಏನು? ಕೆಲವೊಂದಿಷ್ಟು ಟೀಮ್ಗಳು ಮಾತ್ರ ಆಡಿದ್ರೆ ಒಳ್ಳೆ TRP ಬರ್ತಾ ಇದೆ, ಕೆಲವೊಂದಿಷ್ಟು ಟೀಮ್ ವರ್ಸಸ್ ಕೆಲವೊಂದಿಷ್ಟು ಟೀಮ್ಗಳು. ಉದಾಹರಣೆಗೆ ತಗೋಬೇಕು ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ. RCB ವರ್ಸಸ್ CSK ಈ ರೀತಿ ತುಂಬಾ ಐಪ್ ಇರುವಂತ ಪಂದ್ಯಗಳು ಮಾತ್ರ ಸಾಕಷ್ಟು TRP ಅನ್ನ ಕಳಿಸ್ಕೊಡ್ತಾ ಇದೆ. ಆದ್ರೆ ಬೇರೆ ಯಾವುದೇ ತಂಡಗಳು ಆಡಿದ್ರೆ ಮೊದಲಷ್ಟು TRP ಬರ್ತಾ ಇಲ್ಲ, ತೀವ್ರ ಕುಸಿತವನ್ನಗೊಂಡಿದೆ. ಹಾಗಾದ್ರೆ ಭಾರತದಲ್ಲಿ 18 ವರ್ಷಗಳ ನಂತರ ಏನಾದ್ರೂ IPL ಕ್ರೇಜ್ ಅನ್ನೋದು ಕಮ್ಮಿ ಆಗಿದೆ. ಇದಕ್ಕೆ ಕಾರಣಗಳಾದ್ರೂ ಏನು? ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ. ನೀವು ಗಮನಿಸಿದಿರೋ ಬಿಟ್ಟಿದಿರೋ ನಿಜಕ್ಕೂ ಗೊತ್ತಿಲ್ಲ, ಏನಾದ್ರೂ IPL ಶುರು ಆಗ್ತಾ ಇದೆ ಅಂದ್ರೆ ಎಲ್ಲಾ ವಾಹಿನಿಗಳು ತುಂಬಾ ಅಸ್ತವ್ಯಸ್ತ ಆಗ್ಬಿಡೋದು. ಉದಾಹರಣೆಗೆ ನಮ್ಮ ಕರ್ನಾಟಕದ ಮಟ್ಟಿಗೆ ತಗೊಂಡ್ರೆ ಜಿ ಕನ್ನಡ, ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ, ಉದಯ ಟಿವಿ ಅನ್ನೋ ನ್ಯೂಸ್ ಚಾನೆಲ್ಗಳು ಸಹಿತ ಅಸ್ತವ್ಯಸ್ತ ಆಗ್ಬಿಡೋದು. IPL ಶುರು ಆಗ್ತಿದೆ, ಯಾವುದೇ ಮೂವಿಗಳು ರಿಲೀಸ್ ಆಗ್ತಾ ಇರಲಿಲ್ಲ ಈ ಟೈಮ್ನಲ್ಲಿ. ಸಾಕಷ್ಟು ಈ ರೀತಿ ಬೆಳವಣಿಗೆಗಳನ್ನ ನೀವು ಗಮನಿಸಿದಿರಾ ಪ್ರತಿ ಸೀಸನ್ ಅಲ್ಲೂ ಅಂತ ನಮಗೂ ಗೊತ್ತು ಅಂತ ನಾನು ಭಾವಿಸ್ತೀನಿ. ಬಟ್ ಈ ಸೀಸನ್ ಅಲ್ಲಿ ಆ ರೀತಿ ಆಗಿಲ್ಲ. IPL ಶುರು ಆಗಿದ ತಕ್ಷಣ ಪ್ರತಿ ವಾರನೂ ಜಿ ಕನ್ನಡ ಆಗ್ಲಿ, ಕಲರ್ಸ್ ಕನ್ನಡ ಆಗ್ಲಿ, ಸ್ಟಾರ್ ಸುವರ್ಣ ಆಗ್ಲಿ TRP ಕುಸಿತಗೊಳ್ತಾನೆ ಇತ್ತು IPL ಶುರು ಆಗಿದಂತ ಟೈಮ್ ನಲ್ಲಿ. ಬಟ್ ಈ ಸರಿ ಆ ರೀತಿ ಆಗಿಲ್ಲ. ಮೊದಲು IPL ಶುರು ಆಗೋಕ್ಕಿಂತ ಮುಂಚೆ ಯಾವ ರೀತಿಯ TRP ಪಡಿತಾ ಇತ್ತು ಜಿ ಕನ್ನಡ ವಾಹಿನಿ, ಈಗಲೂ ಅಷ್ಟೇ TRP ಅನ್ನ ಪಡಿತಾ ಇದೆ. ಒಪ್ಕೊಳ್ತೀನಿ, ಒಂದು 50-100 ಪಾಯಿಂಟ್ಸ್ CSK ವರ್ಸಸ್ RCB ಮ್ಯಾಚ್ ಬಂದಾಗ ಒಂದಿಷ್ಟು ಪಾಯಿಂಟ್ಸ್ ಗಳು ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಈ ವರ್ಷ ಅದಕ್ಕೂ ಮೀರಿ ಇನ್ನೊಂದು ಏನಾಗಿದೆ ಅಂದ್ರೆ IPL ಶುರು ಆದಾಗ ಕರ್ನಾಟಕದಲ್ಲಿ ಟಾಪ್ 5 ಚಾನೆಲ್ಗಳಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಯಾವಾಗ ಬಂದು ನಿಂತ್ಕೊಂಡ್ಬಿಡೋದು. ಬಟ್ ಈ ಸರಿ ಬಂದು ಆ ರೀತಿ ನಿಲ್ತಾ ಇಲ್ಲ. RCB ವರ್ಸಸ್ CSK ಮ್ಯಾಚ್ ಇದ್ದಾಗ ಮಾತ್ರ ಟಾಪ್ 4 ಗೆ ಬಂತು, ಈ ಸರಿ ಟಾಪ್ 5 ಗೆ ಬರ್ಲಿಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಏನಾದ್ರು IPL ಕ್ರೇಜ್ ನಿಜಕ್ಕೂ ಕಮ್ಮಿ ಆಯ್ತು ಅಂತ ನೀವು ನನ್ನ ಕೇಳೋದಾದ್ರೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಾಗೆ ಅನ್ಸುತ್ತೆ. ಆದ್ರೆ ಕೆಲವೊಂದಿಷ್ಟು ಆಯ್ದ ಟೀಮ್ಗಳು ಆಡಿದ್ರೆ ಒಳ್ಳೆ TRP ಅನ್ನ ಗಳಿಸ್ತಾ ಇದೆ. ಉದಾಹರಣೆಗೆ RCB ವರ್ಸಸ್ CSK, RCB ವರ್ಸಸ್ MI ಈ ರೀತಿ ಟೀಮ್ಗಳು ಆಡಿದ್ರೆ ಮಾತ್ರ ಒಳ್ಳೆ TRP ಅನ್ನ ಗಳಿಸ್ಕೊಳ್ತಾ ಇದೆ. ಉದಾಹರಣೆ ನೆಕ್ಸ್ಟ್ ಇನ್ನೊಂದು CSK ಗೂ ಒಳ್ಳೆ TRP ಬರ್ತಾ ಇದೆ, ಇಲ್ಲ ಅಂತ ಹೇಳೋ ಆಗಿಲ್ಲ. ಬಟ್ ಉಳಿದ ಟೀಮ್ಗಳಿಗೆ ಯಾಕೆ TRP ಬರ್ತಾ ಇಲ್ಲ, ಇದಕ್ಕೋಸ್ಕರ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಹಂಗನು TRP ಕುಸ್ತು ಹೋಗಿದೆ, TRPನೇ ಬರ್ತಾ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಮೊದಲು ಬಂದಂತ ಕ್ರೇಜ್, ಮೊದಲು ಇದ್ದಂತ ಕ್ರೇಜ್ ಈಗ ಇಲ್ಲ ಅಂತ ಹೇಳ್ತಾ ಇರತಕ್ಕದ್ದು. ಬರೀ ಇವ್ರು TRP ಬರ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಮಾತ್ರ ನಾನು ಪ್ರಸ್ತಾವನೆ ಮಾಡ್ತಾ ಇಲ್ಲ. ಉದಾಹರಣೆಗೆ ಹೇಳ್ತೀನಿ ಕೇಳ್ಕೊಳ್ಳಿ. ಆಗಲೇ IPL ಶುರು ಆಯ್ತು ಅಂದ ತಕ್ಷಣ ಯಾವುದೇ ಚಾನೆಲ್ಗಳಲ್ಲಿ ಯಾವುದೇ ರೀತಿಯ ಹೊಸ ರೀತಿಯ ಶೋಗಳನ್ನ ಪ್ರಾರಂಭ ಮಾಡ್ತಾ ಇರ್ಲಿಲ್ಲ. TRP ಯಲ್ಲಿ ಹೊಡ್ತಾ ಬೀಳ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಬಟ್ ನೀವು ಗಮನಿಸಿದ್ರ ಕಲರ್ಸ್ ಕನ್ನಡದಲ್ಲಿ ಒಂದು ಹೊಸ ಸೀರಿಯಲ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಆಮೇಲೆ ಉದಯ ಟಿವಿಲಿ ಸಾಕಷ್ಟು ಶೋಗಳನ್ನ ಲಾಂಚ್ ಮಾಡಿದ್ದಾರೆ. ಈ ರೀತಿ ಅನೇಕ ಬೆಳವಣಿಗೆಗಳು ಆಗ್ತಾ ಇದೆ. IPL ಮುಗಿದ ನಂತರ ಪ್ರೋಮೋಗಳನ್ನ ಬಿಟ್ಕೊಂಡು ಸೀರಿಯಲ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಂತ ಚಾನಲ್ಗಳು ಈಗ IPL ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಗಮನಿಸ್ಕೊಂಡೆ ಈ ರೀತಿ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಶೋಗಳಿಗೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅವರು ಸುಮ್ಮನೆ ಏಕಾಏಕಿ ರಿಲೀಸ್ ಮಾಡ್ತಾರ? TRP ಕುಸಿಯುವಂತ ಟೈಮ್ ನಲ್ಲಿ, TRP ಇಲ್ದಿದಂತ ಟೈಮ್ ನಲ್ಲಿ ಮಾಡ್ತಾರ? ಇಲ್ಲ. 7:30 ಅಥವಾ 8 ಗಂಟೆಗೆ ಅದು ಒಂದು ಹೊಸ ಸೀರಿಯಲ್ಸ್ ಟೆಲಿಕಾಸ್ಟ್ ಆಗ್ತದೆ, ತ್ರಿವಿಕ್ರಮ್ ಅವ್ರದ್ದು ಆಗ್ತಾ ಇರ್ಲಿಲ್ಲ. ಬಟ್ ಇನ್ನೊಂದು ಗಮನಿಸಿ, ನಮ್ ಕರ್ನಾಟಕದ ಮಟ್ಟಕ್ಕೆ ಮಾತ್ರ ನಾನು ಹೇಳ್ತಾ ಇರತ್ತಕ್ಕದ್ದು. ಭಾರತದ ಮಟ್ಟದಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾವ ಸಿನಿಮಾ ರಿಲೀಸ್ ಆಗಿದೆ ಅಷ್ಟಾಗಿ ನಮ್ಗೆ ಐಡಿಯಾ ಇಲ್ಲ. ನೋಡಿ, ಈ ಟೈಮ್ ನಲ್ಲಿ ಯಾವುದೇ ಸಿನಿಮಾಗಳನ್ನ ರಿಲೀಸ್ ಮಾಡಕ್ಕೆ ಸಾಕಷ್ಟು ಜನ ಇದ್ರು. ಸ್ವತಃ ನಿರ್ದೇಶಕರು, ನಿರ್ಮಾಪಕರು ಅವರೇ ಹೇಳ್ಕೊಳ್ತಾ ಇದ್ರು IPL ಟೈಮ್ ಈ ಟೈಮ್ ಬೇಡ ಅಂತ ನಾವೇ ರಿಲೀಸ್ ಮಾಡಿಲ್ಲ ಅಂತ. ಬಟ್ ಈ ಸರಿ ನೋಡಿ, ಧನು ಅವರ ವಾಮನ ಸಿನಿಮಾ ರಿಲೀಸ್ ಆಯ್ತು, 18ನೇ ತಾರೀಕು ಇನ್ನೊಂದಾದ್ರೂ ರಿಲೀಸ್ ಆಗ್ತಾ ಇದೆ, ಯುದ್ಧಕಾಂಡ ಅಂತ ರಿಲೀಸ್ ಆಗ್ತಾ ಇದೆ. ಈ ರೀತಿ ಅನೇಕ ಸಿನಿಮಾಗಳು IPL ಟೈಮ್ ನಲ್ಲೇ ರಿಲೀಸ್ ಆಗ್ತಾ ಇದೆ. ಈ ರೀತಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ IPL ಕ್ರೇಜ್ ಕಮ್ಮಿ ಆಗ್ತಿದೆ ಅಂತ ನನ್ಗನ್ಸುತ್ತೆ. TRP ಯಲ್ಲಿ ಲೆಕ್ಕಾಚಾರವನ್ನ ನೋಡಿದ್ರೆ ಹೇಳ್ಬೇಕು ಅಂದ್ರೆ, ಟೋಟಲ್ ಆಗಿ ಏನ್ ಹೇಳ್ಬೇಕು ಅಂದ್ರೆ, ಪ್ರತಿ ವರ್ಷವೂ ಟಾಪ್ 5 ನಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಬಂದ್ಬಿಡೋದು IPL ಶುರು ಆಗಿದಂತ ಸಮಯದಲ್ಲಿ. ಬಟ್ ಈ ವರ್ಷ ಅಷ್ಟಾಗಿ ಬರ್ತಾ ಇಲ್ಲ, ಯಾಕೋ ನಿಜಕ್ಕೂ ಗೊತ್ತಾಗ್ತಿಲ್ಲ. ಬಟ್ ಮುಂದಿನ ಸೀಸನ್ ಹಿಂಗೆ ಆಗುತ್ತೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಬಟ್ ಈ ಸರಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿರ್ಬೋದು, ಗೊತ್ತಿಲ್ಲ. ಬಟ್ CSK ವರ್ಸಸ್ RCB ವರ್ಸಸ್ CSK ವರ್ಸಸ್ MI ಈ ರೀತಿ ಟೀಮ್ಗಳು ಬಂದಾಗ ಒಳ್ಳೆ TRP ಅನ್ನ ಗಳಿಸ್ತಾ ಇದೆ, ಅದರಲ್ಲಿ ಇಲ್ಲ ಅಂತ ಹೇಳೋಗಿಲ್ಲ. ಬಟ್ ನಾನು ಅಷ್ಟೊಂದು ಕುಸ್ತಿದೆ ಅಂತ ಹೇಳ್ತಾ ಇಲ್ಲ. ಪಾಯಿಂಟ್ ಒಂದು 1% 2% ಅಷ್ಟು ಕ್ರೇಜ್ ಕಮ್ಮಿ ಆಗಿದೆ ಈ ಸೀಸನ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ನಮ್ಮ ಚಾನಲ್ಗೆ ಏನೋ ಫಸ್ಟ್ ಟೈಮ್ ಭೇಟಿ ಕೊಟ್ಟಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನಮ್ಮ ನವೀನ ಜೀವನ.